ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 27ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ವಿಶೇಷ ಸೃಷ್ಟಿ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಎಫೆಸದವರಿಗೆ 2:10. ನೀವು ಅನ್ಯ ಮತ್ತು ದೇವರ ಕೆಲಸದಲ್ಲಿ ವಿಶೇಷವಾದ ಸೃಷ್ಟಿ. ದೇವರು ತನ್ನ ಸ್ವಂತ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ನಿಮ್ಮನ್ನು ಸೃಷ್ಟಿಸಿದನು. ಅವನು ಈಗಾಗಲೇ ಮುಗಿಸಿದ್ದಾನೆ ಮತ್ತು ನೀವು ಆಧ್ಯಾತ್ಮಿಕವಾಗಿ ಬೆಳೆಯಲು ಅಗತ್ಯವಿರುವ ಎಲ್ಲವನ್ನೂ ನಿಮಗೆ ನೀಡಿದ್ದಾನೆ ಮತ್ತು ವಿಜಯದ ಜೀವನವನ್ನು ನಡೆಸಲು. ನಿಮ್ಮ ಆತ್ಮವು ತುಂಬ ವಿಶೇಷವಾಗಿದೆ. ಅದು ಸ್ವರ್ಗದೊಂದಿಗೆ ಮತ್ತು ಪವಿತ್ರಾತ್ಮದೊಂದಿಗೆ ಸಂವಹನವನ್ನು ಹೊಂದಬಹುದು. ನಿಮ್ಮ ಆತ್ಮವು ವಿಶೇಷವಾಗಿದೆ. ನೀವು ಯೆಹೋವನನ್ನು ಸ್ತುತಿಸಿ ಆರಾಧಿಸಿದಾಗ ಅಲ್ಲಿ ಸಂತೋಷ ಉಂಟಾಗುತ್ತದೆ. ನಿಮ್ಮ ಪ್ರೀತಿಯ ಆರಾಧನೆಯನ್ನು ನೀವು ಸಲ್ಲಿಸಿದಾಗ ಯೆಹೋವನ ಸಾನ್ನಿಧ್ಯವು ನಿಮ್ಮನ್ನು ಪ್ರವಾಹ ಮಾಡುತ್ತದೆ ಮತ್ತು ನಿಮ್ಮ ಸುತ್ತಲೂ ಇರುತ್ತದೆ. ನೀವು ವಿಶೇಷವಾಗಿದ್ದೀರಿ, ಏಕೆಂದರೆ ಕರ್ತಾದಿ ಕರ್ತನು ತನ್ನ ಸ್ವರ್ಗೀಯ ವೈಭವವನ್ನು ಮತ್ತು ಸ್ವರ್ಗದ ಚಿನ್ನದ ಬೀದಿಗಳನ್ನು ತ್ಯಜಿಸಿದನು ಮತ್ತು ನಿಮ್ಮ ಸಲುವಾಗಿ ಸೇವಕನಾಗಿ ದಾಸನ ರೂಪನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡನು. ಅವನು ನಿಮಗಾಗಿ ಶಿಲುಬೆಯನ್ನು ಹೊತ್ತನು. ಅವನ ಅಮೂಲ್ಯವಾದ ರಕ್ತವನ್ನು ಚೆಲ್ಲಿದನು. ಅವನು ನಿಮ್ಮನ್ನು ಎಷ್ಟು ಉನ್ನತ ಸ್ಥಾನಕ್ಕೆ ತಂದಿದ್ದಾನೆ. ಆತನ ಸೌಮ್ಯತೆ, ಸಹಾನುಭೂತಿ ಮತ್ತು ಪ್ರೀತಿಯು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಕೀರ್ತನೆಗಳು 18:35. ದೇವರು ನಿಮಗಾಗಿ ಸ್ಪಷ್ಟ ಉದ್ದೇಶ ಮತ್ತು ಯೋಜನೆಯನ್ನು ಹೊಂದಿದ್ದಾನೆ. ನೀವು ಅವನ ಕೈಚಳಕ ಮತ್ತು ಅವನ ವಿಶೇಷವಾದ ಸೃಷ್ಟಿ ಮತ್ತು ಅವನ ನೆಚ್ಚಿನ ಹಾಡು. ಆದ್ದರಿಂದ ನೀವು ಎಂದಿಗೂ ನಿಮ್ಮ ಬಗ್ಗೆ ಕಡಿಮೆ ಅಭಿಪ್ರಾಯವನ್ನು ಹೊಂದಿರಬಾರದು ಮತ್ತು ಕೀಳರಿಮೆ ಸಂಕೀರ್ಣಕ್ಕೆ ಒಳಗಾಗಬಾರದು. ನೀವು ಅದ್ಭುತವಾಗಿ ಮಾಡಲ್ಪಟ್ಟಿದ್ದೀರಿ ಮತ್ತು ನೀವು ವಿಶೇಷವಾಗಿದ್ದೀರಿ. ಹಿಂದಿನಲ್ಲಿ ಸಾಮಾನ್ಯ ಕುರಿಯಾಗುವುದನ್ನು ನಿಲ್ಲಿಸಿ. ನೀವು ಒಂದು ಕೋಲನ್ನು ಆ ಹಿಂಡಿನ ಮುಂದೆ ಇಡಬೇಕೆಂದು ಭಾವಿಸಿದರೆ ಮೊದಲ ಕುರಿಯು ಅದರ ಮೇಲೆ ಹಾರುತ್ತದೆ ಮತ್ತು ಉಳಿದವುಗಳು ಅದನ್ನು ಅನುಸರಿಸುತ್ತವೆ. ಮತ್ತು ಅಂತಿಮವಾಗಿ ನೀವು ಆ ಕೋಲು ಅಥವಾ ಅಡಚಣೆಯನ್ನು ತೆಗೆದುಕೊಂಡರೂ ಸಹ ಅವುಗಳು ಅದನ್ನೇ ಏಕೆ ಮಾಡುತ್ತವೆ ಎಂದು ಯೋಚಿಸದೆ ಕೇವಲ ಅಭ್ಯಾಸದ ಬಲದಿಂದ ಆ ಸ್ಥಳವನ್ನು ಜಿಗಿಯುವುದನ್ನು ಮುಂದುವರೆಸುತ್ತವೆ. ಇಂದು ಎಷ್ಟೋ ಜನರು ಪರಿಸ್ಥಿತಿ ಹೀಗಿದೆ. ತಮ್ಮ ಜೀವನದ ಉದ್ದೇಶವೇ ಗೊತ್ತಿಲ್ಲ. ಆ ದಿನಗಳಲ್ಲಿ ಇಸ್ರೇಲ್ ಜನರು ಇಜಬೇಲನನ್ನು ಅನುಸರಿಸಿದರು ಮತ್ತು ಬಹುಸಂಖ್ಯೆಯಲ್ಲಿ ವಿಗ್ರಹಾರಾಧನೆಗೆ ಬಿದ್ದರು. ಅವರು ಯೆಹೋವನ ವಿಶೇಷವಾದ ಜನರು ಎಂಬ ಅಂಶವನ್ನು ಅವರು ಕಳೆದುಕೊಂಡರು. ಅವರು ದೇವರ ಶಾಶ್ವತವಾದ ಪ್ರೀತಿಯನ್ನು ಮರೆತರು. ಆದರೆ ಪ್ರವಾದಿಯಾದ ಎಲಿಜಾ ಅವರು ವಿಶೇಷ ಎಂದು ತಿಳಿದಿದ್ದನು ಮತ್ತು ಅವನು ಸ್ವರ್ಗದಿಂದ ಬೆಂಕಿಯನ್ನು ಇಳಿಸಿದನು ಮತ್ತು ಕರ್ತನು ದೇವರು ಮಾತ್ರ ನಿಜವಾದ ದೇವರು ಎಂದು ಸಾಬೀತುಪಡಿಸಿದನು. ದೇವರ ಮಕ್ಕಳೇ, ದೇವರು ನಿಮ್ಮನ್ನು ತನ್ನ ವಿಶೇಷ ಜನರಂತೆ ಸೃಷ್ಟಿಸಿದ್ದಾನೆ ಮತ್ತು ನಿಮ್ಮಿಂದ ದೊಡ್ಡದನ್ನು ನಿರೀಕ್ಷಿಸುತ್ತಾನೆ. ನೀವು ಕರ್ತನಿಗಾಗಿ ದೃಢವಾಗಿ ನಿಲ್ಲಬೇಕು. ಅವನು ಸರ್ವಶಕ್ತ ಮತ್ತು ಆತನು ನಿಮಗಾಗಿ ಮಹತ್ ಕಾರ್ಯಗಳನ್ನು ಮಾಡುವನು. ಅವನು ಮಹಿಮೆಯ ರಾಜ ಮತ್ತು ಆತನು ನಿಮ್ಮನ್ನು ಮಹಿಮೆಯಿಂದ ಮಹಿಮೆಗೆ ಹೆಚ್ಚಿಸುವನು. ನೆನಪಿಡಿ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಗಲಾತ್ಯದವರಿಗೆ 3:26. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.